ಉದ್ಘಾಟನೆಗೂ ಮುನ್ನವೇ ದಾಂಡೇಲಿಯ ಅಂಬೇವಾಡಿಯಲ್ಲಿ ಯುಜಿಡಿ ಸೆಪ್ಟಿಕ್ ಟ್ಯಾಂಕ್ ಸೋರಿಕೆ, ರಸ್ತೆಯಿಡೀ ಹರಡಿಕೊಂಡ ತ್ಯಾಜ್ಯ ನೀರು. ಯಾಕಾದರೂ ಬಂತಪ್ಪ ಈ ಕಾಮಗಾರಿ ಎಂದು ಪ್ರತಿದಿನ ದಾಂಡೇಲಿ ಜನತೆಯ ಹಿಡಿ ಶಾಪಕ್ಕೆ ಕಾರಣವಾದ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯುಜಿಡಿ ಕಾಮಗಾರಿ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿಯ ಮೂಲಕವೇ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದೆಡೆ ದಾಂಡೇಲಿ ನಗರದ 90% ಅಧಿಕ ರಸ್ತೆಗಳನ್ನು ಹಾಳುಗೆಡವಿದ ಪಾಪ ಈ ಯುಜಿಡಿ ಕಾಮಗಾರಿಗಿದೆ. ಆದರೂ ಜನ ಆಗೊಮ್ಮೆ ಈಗೊಮ್ಮೆ ಆಕ್ರೋಶ ಆಕ್ಷೇಪ ವ್ಯಕ್ತಪಡಿಸಿದರೂ ಇರಲಿ, ಇನ್ನು ಸ್ವಲ್ಪ ದಿನ ತಡೆಯೋಣ ಎಂದು ತಮಗೆ ತಾವೇ ಮನಸ್ಸಿಲ್ಲದ ಮನಸ್ಸಿನಿಂದ ಸಮಾಧಾನ ಪಟ್ಟುಕೊಂಡಿದ್ದಾರೆ. ಅಲ್ಲಲ್ಲಿ ಯುಜಿಡಿ ಸೆಪ್ಟಿಕ್ ಟ್ಯಾಂಕ್ಗಳನ್ನು ನಿರ್ಮಿಸಲಾಗಿದೆ, ಕಾಮಗಾರಿ ಪೂರ್ತಿ ಮುಗಿದಿದೆ ಅಂತಾರೆ. ಆದರೆ ಕೆಲವೆಡೆ ಇನ್ನೂ ಯುಜಿಡಿ ಸಂಪರ್ಕ ಆಗಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ. ದಾಂಡೇಲಿಯಲ್ಲಿ ಯುಜಿಡಿ ಕಾಮಗಾರಿಯ ಲೋಕಾರ್ಪಣೆ ಇನ್ನೂ ಆಗಿಲ್ಲ. ಯುಜಿಡಿಗೆ ಬಹುತೇಕ ಕಡೆ ಮನೆಗಳ ಸಂಪರ್ಕ ಕೊಡಲಾಗಿದೆ ಎಂಬ ಮಾಹಿತಿಯೂ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಯುಜಿಡಿ ಕಾಮಗಾರಿ ಉದ್ಘಾಟನೆಯಾಗುವ ಮುನ್ನವೇ ಯುಜಿಡಿ ಸೆಪ್ಟಿಕ್ ಟ್ಯಾಂಕ್ ಸೋರಿಕೆಯಾಗಿ ತ್ಯಾಜ್ಯ ನೀರು ರಸ್ತೆಯಿಡೀ ಹರಡಿಕೊಳ್ಳಲು ಆರಂಭವಾಗಿದೆ. ಅಂದಹಾಗೆ ದಾಂಡೇಲಿ ನಗರದ ಅಂಬೇವಾಡಿಯ ನಾಗದೇವತಾ ದೇವಸ್ಥಾನದಿಂದ ಕೈಗಾರಿಕಾ ಪ್ರದೇಶಕ್ಕೆ ಹೋಗುವ ರಸ್ತೆಯಲ್ಲಿರುವ ಯುಜಿಡಿ ಸೆಪ್ಟಿಕ್ ಟ್ಯಾಂಕಿನಿಂದ ತ್ಯಾಜ್ಯ ನೀರು ಹೊರಬಂದು ರಸ್ತೆಯಲ್ಲೆಲ್ಲ ಹರಡಿಕೊಂಡು ಗಬ್ಬು ವಾಸನೆ ಬರುವಂತಾಗಿದೆ. ಇದೇ ರಸ್ತೆಯಲ್ಲಿ ಮುಂದಕ್ಕೆ ಆದರ್ಶ ವಿದ್ಯಾಲಯ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ITI ಕಾಲೇಜ್, GTNTC ಕಾಲೇಜ್ ಇದ್ದು ಬಹುತೇಕ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಮೂಗಿಗೆ ಕೈ ಹಿಡಿದು ಹೋಗಬೇಕಾದ ಅನಿವಾರ್ಯ ಸ್ಥಿತಿ ಇಲ್ಲಿದೆ. ಕಳೆದ 1 ವಾರದಿಂದ ಇಲ್ಲಿ ಸಮಸ್ಯೆ ಉದ್ಭವವಾಗಿದೆ ಎಂಬ ಮಾಹಿತಿ ಇಂದು ಮಂಗಳವಾರ ಬೆಳಿಗ್ಗೆ 10:30 ಗಂಟೆ ಸುಮಾರಿಗೆ ಲಭ್ಯವಾಗಿದೆ. ಸಂಬಂಧಪಟ್ಟ ಯುಜಿಡಿ ಗುತ್ತಿಗೆ ಸಂಸ್ಥೆಯವರು ಕೂಡಲೇ ಎಚ್ಚೆತ್ತು ಸರಿಪಡಿಸುವುದರ ಜೊತೆಗೆ ನಗರದ ಎಲ್ಲ ಕಡೆ ಮಾಡಲಾದ ಯುಜಿಡಿ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಪರಿಶೀಲಿಸಿ ಸಮಸ್ಯೆಗಳಿದ್ದಲ್ಲಿ ಅದನ್ನು ಸರಿಪಡಿಸುವ ಕಾರ್ಯಕ್ಕೆ ತುರ್ತು ಮುಂದಾಗಬೇಕಾಗಿದೆ. ಇಲ್ಲದೆ ಹೋದಲ್ಲಿ ಯುಜಿಡಿ ಕಾಮಗಾರಿ ದಾಂಡೇಲಿಯ ಜನತೆಗೆ ಸದಾ ಆಪತ್ತು ತರಲಿದೆ ಎಂಬ ಮಾತು ಚರ್ಚೆಯಲ್ಲಿದೆ.